ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಬಸ್ ನಿಲ್ದಾಣದಲ್ಲಿ ಇಳಿಯುವ ಹತ್ತುವ ಪ್ರಯಾಣಿಕರು ಸಾರಿಗೆ ಬಸ್ಸಿಗಾಗಿ ಪರದಾಡುತ್ತಿರುವ ದೃಶ್ಯ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಊರುಗಳಿಂದ ಗದಗ ಪಟ್ಟಣಕ್ಕೆ ತೆರಳುವ ಪ್ರಯಾಣಿಕರಿಗೆ ಬಸ್ಸಿನಲ್ಲಿ ತೀವ್ರ ಸಂಕಷ್ಟ. ಕುಕನೂರಿನಿಂದ ಗದಗಿಗೆ ಬರುವಾಗ ಪ್ರತಿ ಸಾರಿಗೆ ಬಸ್ ಫುಲ್ ರಶ್. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಬಸ್ ಸಂಖ್ಯೆ ಕಡಿಮೆ ಇರೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಸ್ ಕಂಡಕ್ಟರ್, ಬಸ್ ಚಾಲಕರು ಕಡಿಮೆ ಇರೋದ್ರಿಂದ ಇಲ್ಲಿ ಜನರ ಪರದಾಟ ಹೆಚ್ಚಾಗಿದೆ. ಇನ್ನು ಕುಕನೂರಿನಿಂದ ಎರೆಹಂಚಿನಾಳ ಮಾರ್ಗವಾಗಿ ತಿಮ್ಮಾಪುರ ಮತ್ತು ಗದಗ ಈ ಜಿಲ್ಲೆಗಳಿಗೆ ಹೋಗುವ ಬಸ್ಗಳಲ್ಲಿ ಫುಲ್ ಡಿಮ್ಯಾಂಡ್. ಈ ಬಸ್ನಲ್ಲಿ ಇದ್ದ ಪ್ರಯಾಣಿಕರು ನಿಂತುಕೊಂಡೇ ಪ್ರಯಾಣ ಮಾಡ್ತಾ ಇದ್ದಾರೆ. ಒಂದು ಬಸ್ಸಿನಲ್ಲಿ 47 ರಿಂದ 60 ಜನ ಪ್ರಯಾಣ ಮಾಡೋದು ಅಂತೂ ಕಂಡಿದ್ದೇವೆ. ಇಲ್ಲಿ ನೋಡಿ, ಇಲ್ಲೊಂದು ಬಸ್ನಲ್ಲಿ 148 ಜನ ಪ್ರಯಾಣಿಕರು ಈ ಬಸ್ಸಿನಲ್ಲಿ ಇದ್ದಾರೆ. ಬಸ್ಸಿನಲ್ಲಿ ಇದ್ದ ಪ್ರಯಾಣಿಕರಿಗೆ ಕಾಲಿಡೋದಕ್ಕೂ ಕೂಡ ಜಾಗವಿಲ್ಲದೆ ಪ್ರಯಾಣಿಕರು ಪರದಾಟ ಸರ್ವೇ ಸಾಮಾನ್ಯವಾಗಿರುತ್ತೆ. ಇದನ್ನ ಗಮನಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಗದಗ ಬಸ್ ಡಿಪೋ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ, ಗದಗ ಬಸ್ ಡಿಪೋ ಅಧಿಕಾರಿಗಳು ಕುಕನೂರು ಡಿಪೋ ಬಸ್ ಬಂದಿಲ್ಲ ಅಂತ ತಕ್ಷಣವೇ ಕುಕನೂರು ಬಸ್ ಡಿಪೋ ಮ್ಯಾನೇಜರ್ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಿ ಪ್ರಶ್ನೆ ಮಾಡಿದ್ರೆ, ಗದಗ ಡಿಪೋ ಬಸ್ ಬಂದಿಲ್ಲ ಅಂತಾರೆ, ಸಮಸ್ಯೆಯನ್ನ ಸರಿಪಡಿಸಿ ಅಂದಾಗ ನಾಳೆಯಿಂದ ನಮ್ಮ ಕಾಡಿಯನ್ನ ಸರಿಪಡಿಸುತ್ತೀವಿ ಎನ್ನುತ್ತಾರೆ ಕುಕನೂರು ಬಸ್ ಡಿಪೋ ಮ್ಯಾನೇಜರ್. ಈ ಮಧ್ಯದಲ್ಲಿಯೂ ಕೂಡ ಗದಗ ಬಸ್ ಡಿಪೋ ಕಂಟ್ರೋಲ್ ಅಧಿಕಾರಿಗಳನ್ನ ಕೇಳಿದ್ರೆ ಇವರು ಕೂಡ ಒಬ್ಬರ ಮೇಲೆ ಒಬ್ಬರು ಸಬೂಬು ಹೇಳುತ್ತಾ ಇಲ್ಲಿ ಪ್ರಯಾಣಿಕರನ್ನ ಸತಾಯಿಸ್ತಾ ಇದ್ದಾರೆ. ಬಂದಿಲ್ಲ ಅಂತ ಗಾಡಿ ಇಲ್ಲಿ ಹೇಳ್ತಾರೆ. ಈಗ ಯಾವ್ದ್ರೆ ಗಾಡಿ 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 ಯಾವ ಗಾಡಿ ತೆಗಿರೋದು ಇಲ್ಲಿ ಮಾತಾಡಿ ಸರ್. ಹಲೋ ಹೇಳಿ ಸರ್. ನಮಸ್ಕಾರ ಹೇಳಿ ಸರ್. ಹಾ ನಮಸ್ಕಾರ. ಯಾವ್ದು ಬಂದೈತೆ ಗಾಡಿ? ಹಲೋ ಹೇಳಿ ಸರ್. ಹಾ ಯಾವ್ದು ಬಂದಿಲ್ಲಪ್ಪ ಅದು ಸರ್? 30-31 ಎರೆಂಚ್ ಕ್ಯಾನ್ಸಲ್ ಐತ್ರಿ. 30-31 ಬಾಳ ನೋಡಿ ಇವತ್ತು. 31-30 ರೀ ಸರ್. ಹಾ ಬಾಳ ನೋಡಿ 31-30 8ಕ್ಕೂ ಬಂದಿಲ್ಲ, ಈ 1ಕ್ಕೆ ಬಂದಿಲ್ಲ ಸರ್. ಇದು 12-11 ಬಾಳತಿ ಅದನ್ನ ಕಳ್ಸಿನ್ರಿ ಸರ್. ಈಗ ಮತ್ತೆ 2-4 ರೀ ಎರೆಂಚ್ ಇನ್ನ ಇವತ್ತು 30-31 ಹೋಗೈತೆ ನೋಡ್ರಿ ರೂಟ್. 30-31 ಬಂದಿಲ್ಲ ಸರ್. ಅದು ಸೋಂಪುರ ಮೇಲೆ ಹೋಗೋದು ಬಂದೈತ್ರಿ. ಹಾ ಸೋಂಪುರ ಮೇಲೆ ಮತ್ತೆ ಅದು 12 ಹೋಗೋದು ಸೋಂಪುರ ಮೇಲೆ ಹೋಗೋದು ಬಂದೈತೆ ಸರ್. ಅದು ಮತ್ತೆ ನಿಮ್ದು ಯಾವ್ದು? 31-30 ಇಳಿದ್ರಿ ಸರ್. ಅದು ಕ್ಯಾನ್ಸಲ್ ಐತಿ ಸರ್. ಇದು ಹೌದಾ? ಇದು ಬಂದಿಲ್ಲ ಸರ್. 1-4 ಲೋಡ್ ಐತಿ, ಹಚ್ಚಿ ಕಳ್ಸಿವ್ರಿ ಸರ್. ಈಗ ಈಗ ಏನಾಗೈತೆ ಅಂದ್ರ ಈಗೇನ್ ಬಂತಲ್ಲ 147-148 ಜನ ಐತಿ ಈಗ. ಆಮೇಲೆ ಏನಾಗತ್ತ ಕರೆಕ್ಟ್ ಗಾಡಿ ಐತಿದ್ರೆ ಅಷ್ಟು ಜನಸಂಖ್ಯೆ ಹೋಗೋ ಕಾಲಿಡಕ್ಕೂ ಪುರ್ಸತ್ತಿಲ್ಲ, ಎದಕ್ಕೂ ಪುರ್ಸತ್ತಿಲ್ಲ. ಆ ರೀತಿ ಸೀಟ್ ಅದಾವು. ಗದಗದೀನಿ ಸರ್. ನಾನು ಅದ ಗಾಡಿಗೆ ಬಂದ ನಿಮ್ ಪ್ರಶ್ನೆ ಮಾಡ್ಬೇಕಾಗ್ತದೆ ಸರ್. ಅದು ಅದ ಗಾಡಿಗೆ ಬಂದ ನಾನು ಪ್ರಶ್ನೆ ಅದಕ್ಕೆ ಲಿಸ್ಟ್ ತೆಗೆದು ನೋಡಿ ನಿಮ್ಗೆ ಫೋನ್ ಹಚ್ಚಿದ್ದೆ ಸರ್ ನಾನು. ಅಲ್ಲ ಗದಗ ಡಿಪೋ ಗಾಡಿ ಇಲ್ಲ ಅಂತ ಸರ್. 31-38 ಬಂದಿಲ್ರಿ ಬನ್ನಿಕೊಪ್ಪ ಮೇಲೆ. ಈಗ ಅದ ಅರೇಂಜ್ ಹೋಗ್ಬೇಕು, 1ಕ್ಕೆ ಕ್ಯಾನ್ಸಲ್ ಐತಿ ಸರ್. 30-31 ಅದು ಸೋಂಪುರ ಮೇಲೆ ಹೋದ್ ಸರ್. ಅದು ಹತ್ತದು ಇಳಿದು ಕ್ಯಾನ್ಸಲ್ ಐತಿ ಸರ್. ಅದು 31-30 ಅದು ಅರೇಂಜ್ 1ಕ್ಕೆ ಹೋದ್ ಬಂದಿಲ್ಲ ಸರ್. 1-4 ಲೋಡ್ ಆಗೈತ್ರಿ ಸರ್. ಅದನ್ನ ಹೇಳಕತ್ತಾರ ಸರ್. ಈಗ ಅವರು ಹಿಂಗ ಅಂತಾರ. ಅದಕ್ಕೆ ನಾ ಗದಗ ಅವ್ರು ನಿಮ್ಮ ಕಂಡಕ್ಟರ್ ಡ್ರೈವರ್ ಏನಂದ್ರು, ಇಲ್ಲ ಅದು ಗದಗಿನ ಟಿಪ್ಪದು ಸ್ವಲ್ಪ ಬಂದಿಲ್ಲ, ಅದಕ್ಕೆ ಸಮಸ್ಯೆ ಆಗೈತೆ ಅಂತ ಹೇಳಿದ್ರು. ಅವ್ರು ಕೇಳಿದ್ರೆ ಈ ರೀತಿ ಹೇಳ್ತಾರ ಅವ್ರು. ಗದಗನು ಬಿಟ್ಟಿಲ್ಲ, ಹಂಗೆ ಸಮಸ್ಯೆ ಆಯ್ತಾ? ನಾಳೆಂದ ಫ್ಲೈಟ್ ಬರ್ತಂತ ಹೇಳ್ರಿ. ಏನ್ ಸರ್? ನಾಳೆಂದ ಬರ್ತಂತ ಹೇಳ್ರಿ. ಹೌದಾ? ಈಗ ಇಮಿಡಿಯೇಟ್ಲಿ ಬಿಡ್ರಿ. ಯಾಕಂತಂದ್ರ ಈಗೇನಾಗತ್ತ ಜನರಿಗೆ ಸಣ್ಣ ಈಗ ಕೂಸು ಕುಣ್ಣಿ ಕಟ್ಕೊಂಡ್ ಚೀರಾಡಿ ಹೋಗ್ಯಾರ ಇವತ್ತು. ಅದನ್ನ ಕಂಡ ನೀವು ಹೊತ್ತು ನಾನು ಇದನ್ನ ಮಾಡಿ ಬೇಕಾದ್ರೆ ವಿಡಿಯೋ ಸತ್ಯ ಬಿಡ್ತೀನಿ ಸರ್. ನಾನೀಗ ನಾಳೆಂದ ಬರ್ತಂತ ಹೇಳ್ರಿ. ನಾಳೆ ಬರ್ತಾ ಇಲ್ಲೇ ಬಿಡ್ರಿ ಅವ್ರು. ನಮ್ಮ ಗದಗಿನೂ 3 ಅದಾವ ಸರ್. ಎರೆಂಚನಾಳದಾಗ 2 ಅದಾವ್ರೆ, 1 ಸೋಂಪುರ ಐತೆ. ಅವೆಲ್ಲ ಓಡ್ಯಾವ ಸರ್. ಇದ 31-30 ಕುಗ್ನೂರ್ ಬಂದಿಲ್ಲ ಸರ್. ಅಪ್ಡೇಟ್ ಆಗಿಲ್ರಿ. ಅದು ಬಂದಿಲ್ಲಲ್ಲ. ಅಲ್ಲ ಈಗ ಅವ್ರಿಗೆ ಇಲ್ಲ ಸರ್ಗೆ ಮಾತಾಡ್ಬಿಡ್ತಾರೇನ್ರಿ ಇದೆ ಸರ್? ಸಾಹೇಬ್ರ ಇಲ್ಲೇ ಮಾತಾಡ್ಬಿಡ್ರಿ. ಅವ್ರು ಕೇಳಲ್ಲ ಅಂತಾರೆ. ತಡ್ರಿ 1 ನಿಮಿಷ ರೀ. ಇವ್ರ ಹೋಗ್ ಬರ್ರಿ, ಸ್ವಲ್ಪ ಇಟ್ಟು ಬರ್ರಿ. ತಡ್ರಿ ಮಾತಾಡ್ ಬರ್ರಿ. ಹಲೋ ಹೇಳಿ ಸರ್. ಹಲೋ ಯಾರು ಏನ್ ಕೇಳೋ ಸೌಂಡ್ರ ಬಿಡ್ರಿ. ಹಲೋ ಹೇಳಿ ಸರ್.
ಅಲ್ಲ ಏನಾಯ್ತು ಸಮಸ್ಯೆ? 31 ಅಪ್ಡೇಟ್ ಆಗಿಲ್ರಿ ಸರ್, ನಿನ್ನೆ ಬಂದಿಲ್ರಿ ಅದು ಮತ್ತೆ ಲೋಡ್ ಆಗೈತೆ ಅದನ್ನ ಹೇಳಕತ್ತಾರ್ರಿ ಇವ್ರು. ಮತ್ ಒಂದ್ ಈಗ ಎರಡು ಮಾತು ಬರುತ್ತೆ ಸರ್. ಈಗ ಮತ್ತೀಗ ಯಾವ ಕ್ಯಾನ್ಸಲ್ ಆಗ್ಯಾವ, ನಿಮ್ದು ಯಾವ ಕ್ಯಾನ್ಸಲ್ ಅವ್ರು ಯಾವ ಕ್ಯಾನ್ಸಲ್ ಅದನ್ನ ಕ್ಯಾನ್ಸಲ್ ದಿವಸ ಬರೆದಿಟ್ಟಿರ್ತೀವ್ರಿ ನಾವು, ಮೇಲೆ ಕಳ್ಸೂರಿ ದಿವಸ ನೀವು ಯಾವ ನೋಟಿಪ್ಪದ್ದು. ಹೌದಾ, ಬೆಳಗಿನಿಂದ ಎಲ್ಲ ಹೋಗ್ಯಾವ್ರಿ. 31, 30 ಅಕ್ಷರ ಬಂದಿಲ್ರಿ. ಉಳ್ಕಿದೆಲ್ಲ ಬಂದವ? 11, 12 ಒಂದು ಬಂದಿಲ್ಲ ಸರ್ ಇವತ್ತು ಹತ್ತದು. 11, 12, 11 ಹೋದ್ ಬಂದಿಲ್ಲ ಸರ್. ಅದು ಎರೆಂಚ್ ಆಮೇಲೆ 1 ಗಂಟೆ ಎರೆಂಚ್ ಇವು ಎರಡ ಬಂದಿಲ್ಲ ಸರ್. ಬಸ್ ಸ್ಟ್ಯಾಂಡ್ ಈಗ 1:45 12 ಬಂತು, ಲೋಡ್ ಆಗೈತೆ ಅದನ್ನ ಹೇಳಕತ್ತಾರ್ರಿ ಇವ್ರು. ಸರ್ ಎರಡು ಗಾಡಿ ಕ್ಯಾನ್ಸಲ್ ಆಗ್ಯಾವಂತ, 2 ಗಾಡಿ ಹೌದು, ನಾಳೆಯಿಂದಲೇ ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಸಮಯಕ್ಕೆ ಸರಿಯಾಗಿ ಗಾಡಿಯನ್ನ ಓಡಿಸಬೇಕು, ಇಲ್ಲವಾದರೆ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಲಾಗುತ್ತೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಇವರು 2 ಬಸ್ ಡಿಪೋ ಮೇಲಧಿಕಾರಿಗಳಿಗೆ ಮಾತನಾಡಿ ಎಚ್ಚರಿಸಿದರು. ಕನ್ನಡಿಗರ ಮೆಚ್ಚಿನ